ನಾಳೆ ರಾಜ್ಯ ಉಸ್ತುವಾರಿ ಆಗಿರತಕ್ಕಂಥ ರಣದೀಪ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಭೇಟಿ ನೀಡ್ತಾ ಇದ್ದಾರೆ. ಈ ಭೇಟಿ ರಾಜ್ಯ ರಾಜಕೀಯದಲ್ಲಿ ಒಂದು ಹೊಸ ಚರ್ಚೆಗೆ ಕಾರಣ ಆಗಿದೆ. ಸಂಪುಟ ಪುನಾರಚನೆಯ ಬಗ್ಗೆ ಸುರ್ಜೇವಾಲಾ ಮಹತ್ವದ ಒಂದು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದೆಲ್ಲೋ ಒಂದು ಕಡೆ ಗೊತ್ತಾಗ್ತಾ ಇದೆ. ದೆಹಲಿಗೆ ತೆರಳೋದಕ್ಕೂ ಸಜ್ಜಾಗಿರತಕ್ಕಂಥ ಕಿರಿಯ ಶಾಸಕರು ಸುರ್ಜೇವಾಲಾ ಭೇಟಿಯನ್ನ ಈಗ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಶಾಸಕರು ಮಾಡ್ತಾ ಇದ್ದಾರೆ. ಸಂಪುಟ ಪುನರಚನೆ ಬಗ್ಗೆ ಹಾಗಾದ್ರೆ ಭರವಸೆಯನ್ನ ನೀಡ್ತಾರಾ ಸುರ್ಜೇವಾಲಾ ಅವರು? ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ ಒಳಗಡೆ ಸಚಿವ ಸ್ಥಾನ ಮತ್ತು ಸಂಪುಟ ಪುನರಚನೆ ವಿಚಾರವಾಗಿ ಹಲವು ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಸಚಿವ ಸ್ಥಾನ ನಿರೀಕ್ಷೆಯಲ್ಲಿರತಕ್ಕಂಥ ಶಾಸಕರು ಯಾರ್ಯಾರಿದ್ದಾರೋ ಆ ಶಾಸಕರ ಒಂದು ಜೊತೆ ಸರಣಿ ಸಭೆಯನ್ನ ನಡೆಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇನ್ನು ಸಂಪುಟ ಪುನರಚನೆ ಹಾಗೂ ಶಾಸಕರ ಅಸಮಾಧಾನ ಕುರಿತು ಅವರು ಮಹತ್ವದ ಒಂದು ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ಕೆಲವು ಹಿರಿಯ ಹಾಗೂ ಕಿರಿಯ ಶಾಸಕರು ಕೂಡ ದೆಹಲಿಗೆ ತೆರಳಿ ಹೈಕಮಾಂಡ್ ಗಮನಕ್ಕೆ ತಮ್ಮ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯವನ್ನ ತರೋದಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸುರ್ಜೇವಾಲಾ ಹಲವು ಕಾಂಗ್ರೆಸ್ ಶಾಸಕರನ್ನ ಭೇಟಿ ಮಾಡಿ ಪಕ್ಷದ ಒಳಗಿನ ಒಂದು ಪರಿಸ್ಥಿತಿಯನ್ನ ಸಮತೋಲನಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಪಂಚರಾಜ್ಯಗಳ ಚುನಾವಣೆ ನಡೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಷ್ಟರವರೆಗೆ ಯಾವುದೇ ಒಂದು ದೊಡ್ಡ ರಾಜಕೀಯ ಚರ್ಚೆ ಅಥವಾ ಬದಲಾವಣೆ ಬಗ್ಗೆ ಹೆಚ್ಚು ಮಾತನಾಡದಂತೆ ಶಾಸಕರಿಗೆ ಸಲಹೆ ಕೂಡ ನೀಡಬಹುದು ಅಂತ ಹೇಳ್ಬೋದು. ಈ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದ ಮೇಲೆ ನಂಬಿಕೆ ಇಟ್ಕೊಳ್ಳುವಂತೆ ಸುರ್ಜೇವಾಲಾ ಮನವಿ ಮಾಡ್ತಕ್ಕಂಥ ಒಂದು ಚಾನ್ಸಸ್ ಕೂಡ ಇದೆ. ಒಟ್ಟಿನಲ್ಲಿ ಈ ಪಂಚರಾಜ್ಯಗಳ ಚುನಾವಣೆ ಬಳಿಕ ಸಂಪುಟ ಪುನರಚನೆ ಬಗ್ಗೆ ನಿರ್ಧಾರ ಕೈಗೊಳ್ಳತಕ್ಕಂಥ ಭರವಸೆಯನ್ನು ನೀಡುವ ಮೂಲಕ ಕಾಂಗ್ರೆಸ್ ಒಳಗಿನ ಅಸಮಾಧಾನ ಏನಿದೆ ಆ ಅಸಮಾಧಾನವನ್ನ ಶಮನಗೊಳಿಸೋದಕ್ಕೆ ಹೈಕಮಾಂಡ್ ಪ್ರಯತ್ನ ಮಾಡ್ತಾ ಇರಬಹುದು ಅನ್ನುವಂಥ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ನಾಳೆಯ ಒಂದು ಸುರ್ಜೇವಾಲಾ ಅವರ ಭೇಟಿ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.